ಕೊಡ್ತಾರೆ, ಅವರು ಇವರು NGOs ಬಂದ್ಬಿಟ್ಟು ನಿಮ್ಗೆ ಊಟ ಕೊಡ್ತಾರೆ, ತಿಂಡಿ ಜಾಸ್ತಿ ಆಗ್ಬಿಟ್ಟಿದೆ ನಿಮ್ಗೆ ಸ್ಲಮ್ ಅವ್ರಿಗೆ ಅಂತ ಮಾತಾಡಿದ್ದಾರೆ. ಇದು ಒಂದೇ ಸ್ಟೇಷನ್ ಅಲ್ಲಿ ನಡೀತಾ ಇರೋಂಥದ್ದಲ್ಲ, ಸುಮಾರು ಸ್ಟೇಷನ್ಗಳಲ್ಲಿ ನಮ್ಮ ಹತ್ರ ಬರ್ತಾ ಇರೋ ಕಂಪ್ಲೇಂಟ್ಸ್ ಎಲ್ಲಾನು ಇದೇ ಜಾಸ್ತಿ ಆಗಿದೆ. ಇಲ್ಲಿ ಟಾರ್ಗೆಟ್ ಮಾಡೋದು ಯಾರನ್ನ? ವಿದ್ಯೆ ಇಲ್ಲಿರೋ ಅಂತವ್ರದ್ದು, ಸ್ಲಮ್ ಅಲ್ಲಿ ಇರೋ ಅಂತವ್ರದ್ದು, SC ST ಕ್ಯಾಸ್ಟ್ ಅಲ್ಲಿ ಇರೋ ಅಂತವ್ರು, ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದ್ರೆ ಎಲ್ಲೋಗ್ ಬದುಕೋಣ? ನಮ್ಗೆ ಹಕ್ಕಿಲ್ವಾ ಇಲ್ಲಿ ಬದುಕೋದಿಕ್ಕೆ? ಓಟಿಗೆ ಮಾತ್ರ ಹಕ್ಕಿದ್ಯಾ, ಇನ್ನೇನಕ್ಕೂ ನಮ್ಗೆ ಹಕ್ಕಿಲ್ವಾ? ನಮ್ ಏರಿಯಾಗೆ ಓಟ್ ಬೇಕಂದ್ರೆ ಇಲ್ಲಿ ಬರ್ತಾರಲ್ವಾ ಮನೆ ಬಾಗಿಲಿಗೆ, ಅದೇ ತರನೇ ನಿಮ್ ಪ್ರಾಬ್ಲಮ್ ಏನು ಅಂತ ಕೇಳೋದಕ್ಕೆ ಯಾಕೆ ಬರಲ್ಲ? Husband back, we will give you, we will support you. That we don't want. That only they are also coming to tell. I can't talk more because I have high pressure. If I talk, I will failure. So I have already informed them. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಮೇಡಮ್, ಏನು ಪರಿಹಾರ ಕೊಡ್ತೀನಿ? ಅದು ನೀವು ಎಷ್ಟು ಕೇಳ್ತೀರೋ ಅಷ್ಟು ಕೊಡ್ತೀವಿ ಹಂಗೆ ಇದ್ದಾರೆ. ಅದು ನಮಗೆ ನೇಮ್ ಏನು ಗೊತ್ತಿಲ್ಲ ಸರ್. ಎಷ್ಟು ಜನ ಬಂದಿದ್ರು? ಸ್ಟೇಷನ್ ಅಲ್ಲಿ ಮಾತಾಡಿದ್ರು. ಸ್ಟೇಷನ್ ಕೂಡ ಇಲ್ಲ, ಅದು ಸಮ್ ಗ್ರೌಂಡ್. ಅದು ಇವತ್ತು ಇನ್ಸಿಡೆಂಟ್ ಆಗಿದ್ದು ಸರ್ ಅಥವಾ ನೆಕ್ಸ್ಟ್ ಡೇ? ಅದು ನೆಕ್ಸ್ಟ್ ಡೇ. ನಿಮಗೆ ಯಾವಾಗ ಗೊತ್ತಾಗುತ್ತೆ ಡೆತ್ ಆಗಿದೆ ಏನಂತ ಹೇಳ್ತಾರೆ? ಯಾರು ಹೇಳ್ತಾರೆ? 26th ನವೆಂಬರ್ ನಮ್ಮ ಅತ್ತೆ ಕಾಲ್ ಮಾಡಿದ್ದಾರೆ, ಈ ತರ ದರ್ಶನ್ ರಿಯಾಬ್ ಅಲ್ಲಿ ಬಿಟ್ಟಿದ್ದೀನಿ, ಇವಾಗ ಅವನು ಇಲ್ಲ ಹಂಗೆ. ಪೊಲೀಸ್ ಬಿಟ್ಟಿದ್ದೀನಿ ಅಂತ ನಿಮ್ಮ ಅತ್ತೆ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ, ಕರ್ಕೊಂಡು ಹೋಗಿ. ಮೂಲಭೂತವಾದ ಪ್ರಶ್ನೆ ಇದೆ. ಅವರು ಸತ್ತಾಗ ಅದಕ್ಕೆ ನಾವು ಕೇಳ್ತಿದ್ದೇವೆ, ಎನ್ಕ್ವೈರಿ ಕರೆಕ್ಟ್ ಆಗಿ ಮಾಡಿ. ಪೊಲೀಸ್ನವರು CID ಪೊಲೀಸ್ ಎನ್ಕ್ವೈರಿ ಮಾಡಿದ್ರೆ ಏನಾಗ್ಬೋದು? ಈಗ ಬಂದು ಅಶ್ವಿನಿಗೆ ಥ್ರೆಟ್ ಮಾಡಿದ್ರು, ಅಶ್ವಿನಿಗೆ ಥ್ರೆಟ್ ಮಾಡಿದಂತವ್ರು ಎನ್ಕ್ವೈರಿ ಕರೆಕ್ಟ್ ಆಗಿ ನಡೆಸ್ತಾರೆ ಅನ್ನೋದಕ್ಕೆ